ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಾಗ ಒಂದು ಹೊಸ ರೀತಿಯ ಯುನಿಕ್ ಆಗಿರುವ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡಾಕತ್ತೇನೆ ರೀ. ಮನೆಯವರೆಲ್ಲರೂ ಅಥವಾ ಮನೆಯವರೇ ಆಗಿರ್ಬೋದು, ಇಲ್ಲ ಚಿಕ್ಕ ಮಕ್ಕಳೇ ಆಗಿರ್ಬೋದು, ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡೋಕೆ ಕೇಳ್ತಾನೆ ಇರ್ತಾರೋ ಅಂಥವ್ರಿಗೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಇದನ್ನು ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು, ಇಲ್ಲ ಸಂಜೆ ಟೈಮ್ ಒಳಗೆ ಟೀ ಮತ್ತು ಕಾಫಿ ಜೊತೆಗೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೂ ಮಾಡಿ ತಿನ್ಬೋದು. ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ಒಂಥರ ಏನೋ ಡಿಫ್ರೆಂಟ್ ಆಗೈತಿ. ಬರೀ ಹೆಂಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈ ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವೀಡಿಯೋನ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರೆಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವಾಗ ವೀಡಿಯೋ ಹಾಕಿರೋ ನಿಮ್ಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಬರೀ ಹೆಂಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ನ್ಯಾಕ್ಸ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವೀಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ನೀವು ಗೋಧಿ ಹಿಟ್ಟು ಬದಲಿಗೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಆದ್ರೆ ಗೋಧಿ ಹಿಟ್ಟನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಗೋಧಿ ಹಿಟ್ಟನ್ನ ಹೆಚ್ಚಾಗಿ ಯೂಸ್ ಮಾಡಿರಿ. ನೋಡಿರಿ, ಇವಾಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜವಾನನ ಕೈಲೇ ತಿಕ್ಕಿ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ 1-2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಈ ರೀತಿ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ಕಲಿಸ್ತೇವಲ್ಲ ಅದೇ ರೀತಿ ಈ ಹಿಟ್ಟನ್ನು ಕಲಸಿ ಇಡಬೇಕಾಗ್ತೈತ್ರಿ, ಒಂದು 10 ನಿಮಿಷ ಅಷ್ಟೆ. ನೋಡ್ರಿ, ಇವಾಗ ನಾನು ಯಾವ ರೀತಿ ಕಲ್ಸಾತೇನೆ ಅಂಥೇಳಿ. ಸ್ವಲ್ಪ ಮೆದುನ ಇರಬೇಕು ಹಿಟ್ಟು, ಭಾಳ ಗಟ್ಟಿಯಾಗಿ ಕಲ್ಸಾಕ ಹೋಗಬೇಡ್ರಿ. ನೋಡ್ರಿ, ಇವಾಗ ಕಲಸಿದ್ದಾಯಿತು. ಒಂದು 5 ನಿಮಿಷ ನೆನೆಯೋಕಿಡೋಣ್ರಿ. ನೋಡ್ರಿ, ಇವಾಗ ನಾನು ಹಿಟ್ಟು ಕಲಸೋಕ್ಕಿಂತ ಮುಂಚೆನ ಒಂದು 3 ಆಲೂಗಡ್ಡೆನ ಈ ರೀತಿ ಬೇಯಿಸೋಕೆ ಇಟ್ಕೊಂಡಿದ್ನಿ. ಬೇಯಿಸಿದಾಗಿಂದ ಆಲೂಗಡ್ಡೆ ಸಿಪ್ಪೆನೆಲ್ಲ ಸುಲಿದು ಈ ರೀತಿ ಕೈಲೇ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರು, ಅರ್ಧ ಟೀ ಸ್ಪೂನಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಸ್ವಲ್ಪ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಪಲ್ಯ ಮಾಡ್ಕೋಬೇಕಾಗ್ತೈತ್ರಿ. ಸಮೋಸನ ಯಾವ ರೀತಿ ಮಾಡ್ತೇವಲ್ಲ ಇದು ಕೂಡ ಅದೇ ರೀತಿ ಮಾಡೋದು, ಆದ್ರೆ ಮಾಡೋ ವಿಧಾನ ಅಷ್ಟೇ ಬೇರೆ ರೀ. ನೋಡ್ರಿ, ಇವಾಗ ನಾನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ ಸಬ್ಜಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಒಂದು ಅರ್ಧ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕ್ರಿ. ಈರುಳ್ಳಿ ನೀಟಾಗಿ ಫ್ರೈ ಆಗಿಂದ ಹಸಿ ವಾಸನೆ ಎಲ್ಲ ಹೋಗಿಂದ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಇವಾಗ ನೋಡ್ರಿ, ಈರುಳ್ಳಿ ಫ್ರೈ ಆಗಿಂದ ಇದಕ್ಕೆ ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಮಾತ್ರ ನೆನಪಿಟ್ಕೋಬೇಕು, ಈ ಸಬ್ಜಿ ಮಾಡುವಾಗ ಏನೈತಲ್ಲ ನಾವು ನೀರು ಹಾಕಿ ಮಾಡಬಾರ್ದ್ರಿ. ನೀರು ಹಾಕಿದ್ರೆ ಸಮೋಸ ಆಗಲಿ ಈ ಸ್ನ್ಯಾಕ್ಸ್ ಮಾಡೋಕ್ಕೆ ಬರಂಗಿಲ್ಲ. ನೋಡ್ರಿ, ಇವಾಗ ಈರುಳ್ಳಿ ಫ್ರೈ ಆಗೈತಿ. ನಾನು ಟೊಮೆಟೊನ ಹಾಕಿ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಇವಾಗ ಟೊಮೆಟೊನು ಫ್ರೈ ಆಗಿಂದ ಇದಕ್ಕೆ ನಾನಿಲ್ಲೇ ಒಂದು 10-15 ಕಾಳಷ್ಟು ಹಸಿ ಬಟಾಣಿನ ಸೇರಿಸ್ಕೊಳಕತ್ತೇನಿ. ಇದನ್ನು ಬಟಾಣಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಖಾರ, ಉಪ್ಪು ಆಗಲಿ ಎಲ್ಲ ಮಸಾಲೆನ ನಾವು ಆಲೂಗಡ್ಡೆ ಜೊತೆಗೇ ಮಿಕ್ಸ್ ಮಾಡಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗಿಲ್ಲ. ನೋಡ್ರಿ, ಇವಾಗ ನಾವು ಕಲಸಿಟ್ಟಂಥ ಆಲೂಗಡ್ಡಿನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿರ ಆಯ್ತು ರೀ. ಸಬ್ಜಿ ರೆಡಿ ಆಯಿತು. ನೋಡ್ರಿ, ಇವಾಗ ಪೂರ್ತಿಯಾಗಿ ರೆಡಿ ಆಗೈತಿ, ನೀರೇನು ಹಾಕಿಲ್ಲ. ನೋಡ್ರಿ, ಇವಾಗ ಈ ಪಲ್ಯ ರೆಡಿ ಆಯಿತು. ಈ ಸ್ನ್ಯಾಕ್ಸ್ ಏನೈತಲ್ಲ ನಾವು ಸಮೋಸನ ಯಾವ ರೀತಿ ಮಾಡ್ತೇವಲ್ಲ ಸೇಮ್ ಅದ ಟೇಸ್ಟ್ ಇರ್ತೈತ್ರಿ. ಮತ್ತು ತಿನ್ನೋಕೆ ಭಾಳ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ತಾವ್ರಿ. ಮಕ್ಕಳು ಡಿಫ್ರೆಂಟಾಗಿ ಏನಾದರೂ ಕೇಳ್ತಾನೆ ಇರ್ತಾರೋ ಅಂಥವ್ರಿಗೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ನೋಡ್ರಿ, ಆ ಕಡೆ ಸಬ್ಜಿನೂ ರೆಡಿ ಆಯಿತು. ಇವಾಗ ಹಿಟ್ಟು ಸ್ವಲ್ಪ ನೆಂದೈತಿ. ನಾವು ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೋಬೇಕ್ರಿ. ಈ ರೀತಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಿಂದ ನಾವು ಚಪಾತಿನ ಯಾವ ಸೈಜ್ ಒಳಗೆ ಮಾಡ್ತೀವಲ್ಲ ಆ ಸೈಜ್ ಒಳಗೂ ಬೇಕಾದರೂ ಮಾಡ್ಕೋಬೋದ್ರಿ. ಆದ್ರೆ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಒಂದು ಸ್ವಲ್ಪ ಸಣ್ಣ ಸೈಜ್ ಒಳಗೆ ಒಂದೊಂದು ಉಳ್ಳಿನ ಈ ರೀತಿ ನೋಡ್ರಿ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಸಣ್ಣ ಸೈಜೇ ಇರಲಿ ರೀ ಸ್ನ್ಯಾಕ್ಸ್ ಮಾಡೋದ್ರಿಂದ. ನೋಡ್ರಿ, ಇವಾಗ ನಾವು ನೀಟಾಗಿ ಕ್ರ್ಯಾಕ್ ಏನು ಬಿಡ್ದಂಗೆ ಈ ರೀತಿ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಸ್ವಲ್ಪ ಮೇಲೆ ಮತ್ತು ಕೆಳಗೆ ಹಿಟ್ಟನ್ನು ಒಣ ಹಿಟ್ಟನ್ನು ಹಚ್ಚಿ ಈ ರೀತಿ ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೇವಲ್ಲ ಅದೇ ರೀತಿ
ಇದನ್ನು ಲಟ್ಟಿಸ್ಬೇಕಾಗ್ತೈತ್ರಿ. ಅದರ ಚಪಾತಿನ ನಾವು ರೌಂಡ್ ಒಳಗೆ ಲಟ್ಟಿಸ್ತೀವಿ. ಇದನ್ನ ನೋಡ್ರಿ ಈ ರೀತಿ ನಾವು ಕಡುಬನ್ನ ಮಾಡ್ತೇವಲ್ಲ ಆ ರೀತಿ ಸ್ವಲ್ಪ ಉದ್ದನ ಏರ್ಲಿ ಸ್ನ್ಯಾಕ್ಸ್ ಮಾಡೋದ್ರಿಂದ ನೋಡ್ರಿ ಇಷ್ಟಾದ್ರೆ ಸಾಕು. ಇವಾಗ ಮೇಲೆ ಇರೋ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ಕೋಬೇಕ್ರಿ ಒಂದು ಚಾಕುವಿನಿಂದ. ಇದು ಪೂರ್ತಿ ಚೌಕ್ ಬರಬೇಕು ಮತ್ತು ಸ್ವಲ್ಪ ಉದ್ದ ಇರಬೇಕು ನೋಡ್ರಿ. ಇವಾಗ ಸೈಡ್ ಇದ್ದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಏನೈತಲ್ಲ ನಾವೇನು ಸಬ್ಜಿ ಮಾಡಿಟ್ಟೇವಲ್ಲ ಆ ಸಬ್ಜಿನ ಈ ರೀತಿ ಸ್ವಲ್ಪವಾಗಿ ತಗೊಂಡು ಮೇಲೆ ಸ್ವಲ್ಪ ನಾವು ಕಡುಬು ಯಾವ ರೀತಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ನೋಡ್ರಿ. ಇವಾಗ ಮ್ಯಾಗಿಂದ ಪದರ ತಗೊಂಡು ನಾನು ಕೆಳಗೆ ಪೂರ್ತಿಯಾಗಿ ಲಾಕ್ ಮಾಡತ್ತೇನೆ. ಇದೇ ರೀತಿಯಾಗಿ ಮಾಡಬೇಕ್ರಿ. ಈ ರೀತಿಯಾಗಿ ಮಾಡಿಂದ ಕೆಳಗಿರೋದ್ರಿಂದ ಈ ಚಾಕು ತಗೊಂಡು ಸ್ವಲ್ಪ ಈ ರೀತಿ ಲೈನ್ ಮಾಡ್ಕೋಬೇಕಾಗ್ತೈತಿ ನೋಡ್ರಿ. ಯಾವ ರೀತಿ ಮಾಡತ್ತೇನೆ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಈ ರೀತಿ ಮಾಡತ್ತೇನೆ. ಪೂರ್ತಿಯಾಗಿ ತುದಿ ಮಟನೂ ಕಟ್ ಮಾಡ್ಕೊಳ್ಬಾರ್ದು. ಒಂದು ಸ್ವಲ್ಪ ಜಾಗನ ಹಂಗೆ ಇಟ್ಟು ಈ ರೀತಿ ಮಾಡ್ಕೊತ ಬಂದು ಇವಾಗ ಕೆಳಗೆ ಉಳಿದಿರೋ ಪದರನ ಅದ್ರ ಜೊತೆಗೆ ಲಾಕ್ ಮಾಡಿಬಿಟ್ರೆ ಆಯ್ತು ರೀ. ನೋಡ್ರಿ ಎಷ್ಟು ಈಸಿ ಐತಿ ಮಾಡೋದು. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಈ ರೀತಿ ಮಾಡೋದು ನೋಡ್ರಿ. ಇವಾಗ ಇದು ರೆಡಿ ಆಯಿತು. ಇವಾಗ ಈ ಸ್ನ್ಯಾಕ್ಸ್ನ ರೌಂಡ್ ಶೇಪ್ ಒಳಗೆ ಮಾಡ್ಕೊಂಡು ಬಂದು ಪೂರ್ತಿ ಎರಡು ತುದಿನೂ ಒಂದ್ರ ಮೇಲೆ ಒಂದನ್ನಿಟ್ಟು ಈ ರೀತಿ ಲಾಕ್ ಮಾಡ್ಕೊಂಡ್ಬಿಟ್ರೆ ಆಯ್ತು ರೀ. ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಬೇಕು ನೋಡ್ರಿ. ಇವಾಗ ಲಾಕ್ ಮಾಡತ್ತೇನೆ ನಾನು ಪೂರ್ತಿಯಾಗಿ. ಕೈಲೇ ಸ್ವಲ್ಪ ಹತ್ತಿಕ್ಕಿ ಬಿಟ್ರೆ ಅದು ಲಾಕ್ ಆಗಿಬಿಡ್ತೈತಿ. ಫಸ್ಟು ಒಂದನ್ನು ಟ್ರೈ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತೈತ್ರಿ. ಅದಾದ್ಮೇಲೆ ಒಂದಾಗಿಂದ ನಾವು ಉಳಿದಿದ್ದೆಲ್ಲನೂ ಆರಾಮಾಗಿ ಮಾಡ್ಕೊಳ್ಬೋದು ನೋಡ್ರಿ. ಇವಾಗ ನಾನಿಲ್ಲೇ ಇನ್ನೊಂದು ಉಳ್ಳೆ ತಗೊಂಡು ಈ ರೀತಿ ಲಟ್ಟಿಸಿ ತೋರ್ಸಾಕತ್ತೇನೆ. ಸ್ವಲ್ಪ ಉದ್ದಾಗೆ ಲಟ್ಟಿಸ್ಕೊಳ್ಬೇಕ್ರಿ. ನಾವು ಚಪಾತಿ ಹಂಗೆ ರೌಂಡಾಗಿ ಲಟ್ಟಿಸ್ಕೊಳ್ಬಾರ್ದು ನೋಡ್ರಿ. ಇಷ್ಟು ಉದ್ದಿದ್ರಂತೂ ಸ್ನ್ಯಾಕ್ಸ್ ಮಾಡೋದು ತುಂಬ ಈಸಿ ಆಗ್ತೈತಿ ನೋಡ್ರಿ. ಇವಾಗ ನಾನು ಮತ್ತೆ ಚಾಕು ತಗೊಂಡು ಮೇಲೆ ಇರೋದನ್ನ ಕೆಳಗಿರೋದನ್ನ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳಕತ್ತೇನೆ. ಸೈಡ್ ಇರೋದೇನೋ ಕಟ್ ಮಾಡ್ಕೊಳ್ಳೋದು ಬೇಡ, ಕರೆಕ್ಟಾಗಿ ಐತಿ ನೋಡ್ರಿ. ಇವಾಗ ಸ್ವಲ್ಪ ಆಲೂಗಡ್ಡೆ ಸಬ್ಜಿನ ತಗೊಂಡು ಈ ರೀತಿ ಇಟ್ಟು ಮೇಲ್ಗಡೆ ಇರೋ ಪದರನ ಕೆಳಗಡೆಯಿಂದ ಲಾಕ್ ಮಾಡ್ಕೊಳ್ಬೇಕು. ಈ ಮೇಲೆ ಇರೋ ಪದರನ ಕೆಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿಕ್ಕೆ ಸಬ್ಜಿ ಪೂರ್ತಿ ಹೊರಗೆ ಬಂದುಬಿಡ್ತೈತ್ರಿ. ಸ್ನ್ಯಾಕ್ಸು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಈ ರೀತಿ ನಾವು ಒಂದು ಸರ್ತಿ ಲಾಕ್ ಮಾಡ್ಕೊಂಡ್ಬಿಟ್ರೆ ನಾವು ಕೆಳಗೆ ಏನೇ ಡಿಸೈನ್ ಮಾಡಿದ್ರು ಅದು ಸಬ್ಜಿ ಹೊರಗೆ ಬರೋಂಗಿಲ್ಲ ನೋಡ್ರಿ. ಇವಾಗ ಚಾಕು ತಗೊಂಡು ನಾನು ಕಟ್ ಮಾಡತ್ತೀನಿ. ಪೂರ್ತಿ ಕೆಳಗಿನ ಮಟನೂ ಕಟ್ ಮಾಡತ್ತಿಲ್ಲ, ಒಂದು ಸ್ವಲ್ಪ ಹಂಗೆ ಬಿಟ್ಟು ನಡುಕಿಂದಷ್ಟ ಕಟ್ ಮಾಡ್ಕೊಳಕತ್ತೇನೆ. ಈ ರೀತಿ ಮಾಡ್ಕೊಂಡು ನಾವು ಫಸ್ಟ್ ಲಾಕ್ ಮಾಡ್ಕೊಂಡಿರೋ ಸಬ್ಜಿ ಪದರನ ಈ ರೀತಿಯಾಗಿ ಮಾಡ್ಕೊಂಡು ಬಂದು ಕೆಳಗಡೆ ಇರೋ ಪದರನ ಈ ರೀತಿ ಮತ್ತೆ ಲಾಕ್ ಮಾಡ್ಕೊಂಡ್ಬಿಟ್ರೆ ಆಯ್ತು ರೀ. ನೋಡ್ರಿ ಎಷ್ಟು ಈಸಿ ಐತಿ. ಒಂದು ಸರ್ತಿ ನೀವು ಮಾಡಿದ್ರೆ ಮತ್ತು ನೆಕ್ಸ್ಟ್ ಟೈಮ್ ಮಾಡುವಾಗ ಫುಲ್ ಈಸಿ ಅನ್ನಿಸ್ತೈತ್ರಿ. ಏನು ಕಷ್ಟ ಅನ್ಸಂಗಿಲ್ಲ ನೋಡ್ರಿ. ಇವಾಗ ಪೂರ್ತಿ ಲಾಕ್ ಮಾಡಿಂದ ಈ ರೀತಿ ರೌಂಡ್ ಶೇಪ್ ಒಳಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಒಂದ್ರ ಮೇಲೆ ಒಂದನ್ನಿಟ್ಟು ಸ್ವಲ್ಪ ಕೈಲೇ ಪ್ರೆಸ್ ಮಾಡ್ರೆ ಅದು ಅಂಟ್ಕೊಂಡು ಬಿಡ್ತೈತಿ. ಗೋಧಿ ಹಿಟ್ಟಾಗಿರೋದ್ರಿಂದ ನೋಡ್ರಿ ರೆಡಿ ಆಯಿತು. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತೈತಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವೆ ನೋಡ್ರಿ. ಇದೇ ರೀತಿ ಎಲ್ಲ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ಇವಾಗ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಇವನ್ನ ಫ್ರೈ ಮಾಡೋಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಮಾಡಿಟ್ಕೊಂಡಿರುವಂಥ ಸ್ನ್ಯಾಕ್ಸ್ನ ಎಲ್ಲನೂ ಪೂರ್ತಿಯಾಗಿ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ನೆನಪಿರಲಿ, ಫ್ರೈ ಮಾಡುವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ನೋಡ್ರಿ. ಈ ರೀತಿ ಸ್ವಲ್ಪ ಫ್ರೈ ಆಗಿಂದ ಇದನ್ನು ತಿರುವಿ ಹಾಕಬೇಕು ನೋಡ್ರಿ. ಈ ರೀತಿ ಕೈ ಆಡಿಸ್ಕೊತನೇ ಇರಬೇಕು. ಫ್ರೈ ಮಾಡೋದು 1-2 ನಿಮಿಷ ಲೇಟ್ ಆಗ್ತೈತ್ರಿ. ಲೇಟ್ ಆದಷ್ಟು ಸ್ನ್ಯಾಕ್ಸು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ನಾವು ಜಲ್ದಿ ಬೇಯಿಸ್ಕೊಂಡ್ಬಿಟ್ರೆ ಮೇಲೆ ಬೇಯ್ತಿರ್ತಾವೆ, ಒಳಗೆ ಮೆತ್ತಗೆ ಹಂಗೆ ಉಳಿದಿರ್ತಾವೆ. ಅದಕ್ಕಾಗಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದು 4-5 ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ನೋಡ್ರಿ. ಇವಾಗ ಇವು ಪೂರ್ತಿಯಾಗಿ ಫ್ರೈ ಆಗಿದಾವು. ಈ ರೀತಿ ಕಲರ್ ಬಂದಿಂದ ಇವನ್ನ ತೆಗೆದು ಇಟ್ಕೊಂಡ್ಬಿಡ್ರಿ. ಇಲ್ಲ ನಿಮ್ಗೆ ಇನ್ನೊಂದು ಚೂರು ಕ್ರಿಸ್ಪಿಯಾಗಿ ಬೇಕಂದ್ರೆ ಇನ್ನೊಂದು 2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಪೂರ್ತಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ನಾನಿಲ್ಲೇ ಇಷ್ಟು ಆದ್ರೆ ಸಾಕು. ಇವಾಗ ಇವನ್ನ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳಕತ್ತೇನೆ. ಎಲ್ಲನೂ ಇದೇ ರೀತಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಸಮೋಸಾನ ಯಾವ ರೀತಿ ಮಾಡ್ಕೋತೇವಲ್ಲ ಸೇಮ್ ಅದ ಪ್ರೊಸೆಸ್ನಾಗ ಮಾಡ್ಕೊಳ್ಳೋದ್ರಿ. ಮಾಡೋ ವಿಧಾನ ಅಷ್ಟ ಬೇರೆ ಆಗ್ತೈತಿ. ಒಂದು ಸರ್ತಿ ನೀವು ಈ ಸ್ನ್ಯಾಕ್ಸ್ನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಭಾಳ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಭಾಳ ಕ್ರಿಸ್ಪಿಯಾಗೂ ಇರ್ತೈತಿ. ಆರಾಮಾಗಿ ನಾವು 2 ದಿನ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ ನೋಡ್ರಿ. ಇವಾಗ ಸ್ನ್ಯಾಕ್ಸು ರೆಡಿ ಆದು. ಈ ಸ್ನ್ಯಾಕ್ಸ್ನ ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಸ್ನ್ಯಾಕ್ಸು ಹೆಂಗೆ ಬಂದು ಅಂಥೇಳಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಚಟ್ನಿ ಬೇಕಾದರೆ ಚಟ್ನಿನೂ ಮಾಡ್ಕೋಬೋದು. ಇಲ್ಲ ಅಂದ್ರೆ ಬೇಡಪ್ಪ ಅಂದ್ರೆ ಟೊಮೆಟೊ ಕಿಚಪ್ ಜೊತೆನೂ ತಿನ್ಬೋದು. ಭಾಳ ಟೇಸ್ಟಿಯಾಗಿ ಇರ್ತೈತ್ರಿ
ನೋಡ್ರಿ ಇದಕ್ಕೆ ಖಾರ ಉಪ್ಪು ಎಲ್ಲನೂ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗಂತೂ ಏನು ಕೊಡೋ ಅಗತ್ಯ ಇಲ್ಲ, ಬರೀ ಈ ಸ್ನ್ಯಾಕ್ಸ್ ಅಷ್ಟ ಕೊಟ್ರೆ ಸಾಕು. ನೋಡ್ರಿ ಸ್ನ್ಯಾಕ್ಸು ಎಷ್ಟು ಗರಿ ಗರಿಯಾಗಿ ಬಂದಾವಂತ ಹೇಳಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.